ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಫೈರಿಂಗ್ ಪ್ರಕರಣ ತನಿಖಾ ಸಂಸ್ಥೆಯ ವಿಚಾರದಲ್ಲೂ ಕೂಡ ಬಿಜೆಪಿ ನಾಯಕರಲ್ಲಿ ಒಂದಷ್ಟು ಗೊಂದಲ ಇದೆ. ಇವರಿಗೆ ಒಂದು ಸ್ಟ್ಯಾಂಡ್ ಇಲ್ಲ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲರೂ ಒಗ್ಗಟ್ಟಾಗಿರಬೇಕು, ಒಂದೇ ಥರ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದಿಲ್ಲ. ಯಾಕಂದರೆ ಇವರೆಲ್ಲ ಹೊಂದಾಣಿಕೆ ಇಲ್ಲ. ಇವ್ರು ಒಂದಾಗ್ತಿರೋದೇ ಈಗ. ಸೊ ಹಾಗಾಗಿ ಅವರೊಂಥರ ಹೇಳ್ತಾರೆ, ಇವರೊಂಥರ ಹೇಳ್ತಾ ಇದ್ದಾರೆ. ಸಿಐಡಿಗೆ ಕೊಟ್ಟಿದ್ದನ್ನು ಸ್ವಾಗತಿಸ್ತಾರೆ ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ. ಓಕೆ ಆಯಿತು, ಸಿಐಡಿ ತನಿಖೆ ಮಾಡಲಿ ಅಂತ ಹೇಳ್ತಾರೆ. ಆದರೆ ಸಿಬಿಐ ಅಥವಾ ಜಡ್ಜ್ ಮೂಲಕನೇ ತನಿಖೆ ಆಗಬೇಕು, ನಮ್ಗೆ ಈ ಸಿಐಡಿ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾ ಇರೋದು. ಅಂದರೆ ಈ ಬಿಜೆಪಿಗರಿಗೆ ಒಂದು ಕ್ಲಾರಿಟಿ ಇಲ್ಲ. ಯಾವುದ್ರ ಬಗ್ಗೆ ನಾವು ಮಾತಾಡುವಾಗ ನಾವು ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಾಗಿದ್ದಾಗ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಇವ್ರಿಗೆ ಐಡಿಯಾ ಇಲ್ಲ. ಯಾಕಂದರೆ ಇವ್ರುಗಳೇ ಒಗ್ಗಟ್ಟಾಗಿಲ್ಲ. ಸ್ಥಳೀಯ ಪೊಲೀಸರು ಹಾಗೂ ಸಿಐಡಿ ಎರಡು ಒಂದೇ ಅಂತ ಹೇಳ್ತಾ ಇರೋದು ಜನಾರ್ದನ ರೆಡ್ಡಿ. ಘಟನೆ ನಡೆದು 10 ದಿನ ಕಳೆದ್ರೂ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧಿಸಿಲ್ಲ. ಹೀಗಾಗಿ ಸಿಬಿಐ ತನಿಖೆಯೇ ಆಗಲಿ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಐಡಿಗೆ ಕೊಟ್ಟಿದ್ದಕ್ಕೆ ಸಮ್ಮತಿಯನ್ನ ಸೂಚಿಸಿರೋದು ರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ. ಸ್ವಾಗತ ಅಂತ ಅಂದ್ಬಿಟ್ರು ಅವರು. ಈ ಪ್ರಕರಣವನ್ನ ಸಿಐಡಿಗೆ ಕೊಟ್ಟಿರೋದು ಸ್ವಾಗತಾರ್ಹ, ನಿಷ್ಪಕ್ಷಪಾತ ತನಿಖೆ ಆಗಲಿ ಅಂತ ರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಹೇಳಿರೋದು. ತನಿಖಾ ಸಂಸ್ಥೆಯ ವಿಚಾರದಲ್ಲೂ ಬಿಜೆಪಿ ನಾಯಕರ ದ್ವಂದ್ವ ಹೇಳಿಕೆ. ತಾಳಮೇಳ ಸರಿ ಇಲ್ಲ. ಈ ಪ್ರಕರಣ ಆದ್ಮೇಲೆ ಒಟ್ಟಿಗೆ ಕೂತಿದ್ದು ಇವ್ರುಗಳು. ಈ ಪ್ರಕರಣ ಆದ್ಮೇಲೆ ಒಟ್ಟಿಗೆ ಕೂತು ಪ್ರೆಸ್ ಮೀಟ್ ಮಾಡಿದ್ದು, ಒಂದಾಗಬೇಕು ಅಂತ ಅನಿಸಿತು. ಅಲ್ಲಿವರೆಗೂ ನಾನೊಂದು ತೀರಾ ನೀನೊಂದು ತೀರಾ ಅಂತ ಮುಖ ತಿರುಗಿಸ್ಕೊಂಡು ಓಡಾಡ್ತಾ ಇದ್ರು. ಈಗ ಈ ತನಿಖಾ ವಿಚಾರದಲ್ಲೂ ಕೂಡ ಗೊಂದಲ ಇದೆ. ರಾಮುಲು ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಸೋಮಶೇಖರ್ ರೆಡ್ಡಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸ್ವಾಗತ ಅಂತ ಹೇಳಿಬಿಟ್ರು ಅವರು ಸಿಐಡಿಗೆ ವಹಿಸಿದ್ದಕ್ಕೆ. ಬಟ್ ಜನಾರ್ದನ್ ರೆಡ್ಡಿ ಅವರು ಒಪ್ಕೊಳ್ತಾ ಇಲ್ಲ. ಇಲ್ಲ ನಂಗೆ ನಂಬಿಕೆನೇ ಇಲ್ಲ ಸಿಐಡಿ ಮೇಲೆ. ಸಿಐಡಿ ತನಿಖೆ ಮಾಡೋದು ಒಂದೇ, ಪೊಲೀಸರು ಮಾಡೋದು ಒಂದೇ, ಎರಡೂ ಒಂದೇ. ನನಗೆ ನಿವೃತ್ತ ಜಡ್ಜ್ ಮುಖಾಂತರವಾಗಿ ಆಗಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಈ ಪ್ರಕರಣದಲ್ಲೂ ಕೂಡ ಬಿಜೆಪಿ ನಾಯಕರಿಗೆ ಗೊಂದಲ, ಒಂದೇ ಸ್ಟ್ಯಾಂಡ್ ಅನ್ನೋದು ಇಲ್ಲ, ಒಗ್ಗಟ್ಟು ಅನ್ನೋದು ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಂಗೆ ಹೋರಾಟ ಮಾಡ್ತಾರೆ ಇವರು? ಖಂಡಿತವಾಗ್ಲೂ ನಿನ್ನೆ ಅಷ್ಟೇ ಕೂಡ ಒಂದು ಏನು ಪ್ರತಿಭಟನೆ ಮಾಡೋದಾ ಅಥವಾ ಪಾದಯಾತ್ರೆ ಮಾಡೋದಾ ಅನ್ನೋದಕ್ಕೆ ಒಂದು ಗೊಂದಲ ಏನಿತ್ತು. ಆ ಗೊಂದಲಕ್ಕೆ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಸಹ ಒಂದು ತೆರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ಮತ್ತೆ ಒಂದು ಗೊಂದಲ ಸಹ ಯಾವ ರೀತಿ ಸೃಷ್ಟಿಯಾಗಿದೆ ಅಂದರೆ, ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ನಿವೃತ್ತಿ ಜಡ್ಜ್ಗಳೇನಿರ್ತಾರೆ ಅವ್ರ ಮೂಲಕ ಇದು ತನಿಖೆ ಆಗಬೇಕು, ಇಲ್ಲ ಅಂದರೆ CBI ಆದವರ ಮೂಲಕ ಇದು ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಿರುವಂಥ CID ಆಗಿರ್ಬೋದು, SIT ಆಗಿರ್ಬೋದು, ಇದರಿಂದ ಈ ತನಿಖೆ ಮಾಡಿದ್ರೆ ನನಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗೋದಿಲ್ಲ, ಇದಕ್ಕೆ ಸರ್ಕಾರದಿಂದ ತನಿಖೆ ಮಾಡ್ದಂಗೆ ಆಗತ್ತೆ, ಇಲ್ಲಿರೋ ಪೊಲೀಸರೇ ತನಿಖೆ ಮಾಡಬಹುದು, ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಹೀಗಾಗಿ ನೀವು ನನಗೆ ತನಿಖೆ ಮಾಡೋದಾದ್ರೆ CBI ನಿಂದನೇ ತನಿಖೆ ಮಾಡಬೇಕು, ಇಲ್ಲ ನಿವೃತ್ತ ಜಡ್ಜ್ಗಳ ಮುಖಾಂತರ ಇದನ್ನ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಸಹ ಜನಾರ್ದನ್ ರೆಡ್ಡಿ ಅವರು ಸಹ ಒಂದು ಕಡೆ ಮಾಡ್ತಾ ಇದ್ದಾರೆ. ಜೊತೆಗೆ ಸೋಮಶೇಖರ್ ರೆಡ್ಡಿ ಆಗಿರ್ಬೋದು ಮತ್ತು ಶ್ರೀರಾಮುಲು ಆಗಿರ್ಬೋದು ಈಗ CIDಗೆ ಕೊಟ್ಟಿದ್ದು ನನಗೆ ಸ್ವಾಗತ ಇದೆ ಅನ್ನುವಂಥ ಮಾತನ್ನ ನಿನ್ನೆ ಸಹ ಹೇಳಿದ್ದಾರೆ. ಅಂದರೆ ಇವರಿಬ್ಬರ ಗೊಂದಲ ಯಾವ ರೀತಿ ಆಗ್ತಾ ಇದೆ ಅಂದರೆ, ಒಂದು ಕಡೆ ಇವರು ಸ್ವಾಗತ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇವರು ಇದನ್ನ ಬೇಡ CBIಗೆ ಕೊಡಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹೀಗಾಗಿ ಇವರಿಬ್ಬರ ನಡುವೆ ಗೊಂದಲ ಯಾಕೆ ಈ ರೀತಿ ಸೃಷ್ಟಿ ಆಗಿದೆ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಮೊನ್ನೆ ಏನು ಹೇಳಿದ್ರು, ಇಲ್ಲ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶ್ರೀರಾಮುಲು ಅವರು ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವರು ಪಾದಯಾತ್ರೆ ಬೇಡ, ಒಂದು ಬೃಹತ್ತಾದಂಥ ಪ್ರತಿಭಟನೆ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ನಿನ್ನೆ ಕೂಡ ಅದಕ್ಕೆ ಒಂದು ತೆರೆ ಸಿಕ್ಕಿದೆ. ಯಾವ ರೀತಿ ಅಂದರೆ, ಇಲ್ಲಿ ಪ್ರತಿಭಟನೆಯನ್ನು ಸಹ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಪಾದಯಾತ್ರೆಯನ್ನು ಮಾಡುವುದು ಕೂಡ ಎರಡೂ ಮಾಡುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾತನ್ನ ಜನಾರ್ದನ್ ರೆಡ್ಡಿ ಅವರು ಸಹ ಹೇಳಿದ್ದಾರೆ. ಜೊತೆಗೆ ಈಗ ಈ ಗೊಂದಲಕ್ಕೆ ಏನಿದೆಯಲ್ಲ, ಈ ಗೊಂದಲಕ್ಕೆ ತೆರೆ ಬೀಳಬೇಕಾಗತ್ತೆ. ಒಬ್ಬರೇ ಒಂದು ಮಾಹಿತಿಯನ್ನು ಕೇಳಿದ್ರೆ ಇನ್ನೊಬ್ರು ಇನ್ನೊಂದು ಮಾಹಿತಿಯನ್ನು ಹೇಳುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಇದರ ನಡುವೆ ಯಾವುದನ್ನ ನಾವು ನೋಡ್ಕೋಬೇಕು, ಯಾವುದನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ರಾಜ್ಯದ ನಾಯಕರಿಗೆ ಭಾರಿ ಗೊಂದಲ ಆಗ್ತಾ ಇದೆ. ಒಂದು ಕಡೆ ಶ್ರೀರಾಮುಲು ಅವರು ಹೇಳಿದನ್ನ ನಾವು ಎಕ್ಸೆಪ್ಟ್ ಮಾಡಿದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಕೂಡ ಅಸಮಾಧಾನ ಆಗುವಂತಹ ಸಾಧ್ಯತೆಗಳು ಇರುತ್ತೆ, ಅಥವಾ ಅಸಮಾಧಾನ ಜನಾರ್ದನ್ ರೆಡ್ಡಿ ಅವರು ಹೇಳಿರುವಂಥದ್ದನ್ನ ನಾವು ಸ್ವಾಗತ ಮಾಡಿದ್ರೆ ರಾಮುಲು ಅವರಿಗೆ ಕೂಡ ಅಸಮಾಧಾನ ಆಗುತ್ತೆ. ಹೀಗಾಗಿ ಇಬ್ಬರನ್ನ ಮ್ಯಾನೇಜ್ ಮಾಡಬೇಕು, ಇಬ್ಬರನ್ನ ಸರಿಯಾಗಿ ದೂಗಿಸ್ಕೊಂಡು ಹೋಗೋದಕ್ಕೆ ರಾಜ್ಯ ನಾಯಕರಾಗಿರುವಂಥ BY ವಿಜೇಂದ್ರ ಆಗಿರ್ಬೋದು, ವಿರೋಧ ಪಕ್ಷ ನಾಯಕರಾದಂಥ R ಅಶೋಕ್ ಅವರಾಗಿರ್ಬೋದು, ಇಬ್ಬರಿಗೆ ಸಾಕಷ್ಟು ಒಂದು ಕಡೆ ತಲೆನೋವು ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಈ ಹೋರಾಟದ ರೂಪವೇಶಗಳೇನಿದೆ ಇವತ್ತು ಹೊರಬೀಳ್ತಾ ಇದೆ. ಯಾವ ಅಂದರೆ, ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅಥವಾ ಬಳ್ಳಾರಿಯಲ್ಲೇ ಕೆಲವೊಂದಿಷ್ಟು ಮಾರ್ಕ್ಗಳನ್ನ ಹಾಕೊಂಡು ಇಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆ ಮಾಡಬೇಕಾ ಅನ್ನುವಂಥದ್ದು ರಾಜ್ಯದ ನಾಯಕರ ಜೊತೆಗೆ ಮಾತನಾಡಿ ಇವತ್ತು ಹೊರಬೀಳಲಿದೆ. ಹೇಳುವಂಥ ಸಾಧ್ಯತೆಗಳು ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳುವಂಥದ್ದಿದೆ. ಜೊತೆಗೆ ಈಗ ಇಬ್ಬರು ಅಂದರೆ, ಒಂದು ಕಡೆ ಜನಾರ್ದನ್ ರೆಡ್ಡಿ, ಒಂದು ಕಡೆ ಶ್ರೀರಾಮುಲು ಬಹು ವರ್ಷಗಳ ಏನು ದೋಸ್ತಿ ಏನಿತ್ತು ಅಷ್ಟರ ಮಟ್ಟಿಗೆ ಇತ್ತು. ಈ ಗಲಾಟೆ ಆದ ಬೆನ್ನಲ್ಲೇ ಇಬ್ಬರ ದೋಸ್ತಿ ಕೂಡ ಈಗ ಒಂದಾಗಿದೆ, ಒಂದೇ ವೇದಿಕೆಯನ್ನ ಸೇರ್ಕೊಂಡಿದ್ದಾರೆ.
ಒಂದೇ ವೇದಿಕೆಯಿಂದ ಬಳ್ಳಾರಿಯಲ್ಲಿ ಬ್ರ್ಯಾಂಡ್ ಅಂಬಾಸೆಡರ್ ಮಾಡಬೇಕು BJP ಅಂತ ಹೇಳ್ಬಿಟ್ಟು ಇಬ್ಬರ ಕನಸು ಕಟ್ಕೊಂಡಿದ್ದಾರೆ. ಇದೊಂದು ಗಲಾಟೆ ಅಷ್ಟೇ. ಈ ಗಲಾಟೆಯಲ್ಲೇ BJPಯ ನಾಯಕರನ್ನ ಒಂದು ಮಾಡಬೇಕು. ಆ BJP ರಾಜ್ಯಾದ್ಯಂತ ಒಂದಾಗಿ ಮತ್ತೆ 2028ರಲ್ಲಿ BJP ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ಕನಸನ್ನ ಇವರಿಬ್ಬರ ಸಹೋದರಿಗ ಇಟ್ಕೊಂಡಿದ್ದಾರೆ. ಮತ್ತೆ ಸಹೋದರು ಒಂದಾಗಿ ಒಂದೇ ವೇದಿಕೆಯಲ್ಲಿ ರೆಡಿಯಾಗಿ 30,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ BJPಯ ಸ್ಟ್ರಾಟರ್ಜಿ ಮಾಡಬೇಕನ್ನುವ ನಿಟ್ಟಿನಲ್ಲಿ ಬೃಹತ್ತಾದಂಥ ಒಂದು ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬರೇ ಬಳ್ಳಾರಿ ವಿಜಯನಗರ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಜನರನ್ನ ಸೇರಿಸಬೇಕು ಅನ್ನುವಂಥ ಕನಸನ್ನ ಕೂಡ ಇಟ್ಕೊಂಡು ರಾಜ್ಯದ ನಾಯಕರನ್ನ ಬರಹೇಳಲಾಗ್ತದೆ. ಆರ್ ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಇವರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಈ ಗಲಾಟೆಯನ್ನ ಇಟ್ಕೊಂಡು ಈ ಗಲಾಟೆಗೆ ಜೊತೆಗೆ ಈಗ ಏನು ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು, ಸತೀಶ್ ರೆಡ್ಡಿ ಅವರಾಗಿರ್ಬೋದು, ಇವರಿಬ್ಬರನ್ನ ಇಷ್ಟ ಎಲ್ಲ ಗಲಾಟೆ ಆದರೂ ಕೂಡ ಸರ್ಕಾರ ಯಾಕೆ ಬಂಧಿಸಿಲ್ಲ ಅನ್ನುವ ನಿಟ್ಟಿನಲ್ಲಿ ಈ ಹೋರಾಟಕ್ಕೆ ಅವರು ಸಿದ್ಧರಾಗಿದ್ದಾರೆ. ಜೊತೆಗೆ ಸರ್ಕಾರ ಹೇಳುವಂಥದ್ದು ಏನಂದ್ರೆ CID ಈಗ ತನಿಖೆ ಮಾಡ್ತಾ ಇದೆ, ಯಾರ ಆರೋಪ ಯಾರ ತಪ್ಪು ಇದೆ ಅನ್ನುವಂಥದ್ದು ತನಿಖೆ ಆಗುತ್ತಲ್ಲ, ತನಿಖೆ ಆದ ಮೇಲೆ ಅದಕ್ಕೆ ಕ್ರಮಕ್ಕೆ ಮುಂದಾಗಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಮುಂದಾಗಿದೆ. ಜೊತೆಗೆ CID ಅಧಿಕಾರಿಗಳು ಸಹ ಬಳ್ಳಾರಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಂಚಿಂಚಾದ ಮಾಹಿತಿಗಳನ್ನ, ವಿಡಿಯೋಗಳನ್ನ, ಫೋಟೋಗಳನ್ನ ಸಾಕಷ್ಟು ಕಲೆ ಹಾಕ್ತಾ ಇದ್ದಾರೆ. ಅದರ ಆಧಾರದ ಮೇಲೆ CID ಅಧಿಕಾರಿಗಳು ಸಹ ಒಂದು ವರದಿಯನ್ನ ಕೂಡ ಒಪ್ಪಿಸಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಸರ್ಕಾರ ಕೂಡ ಅಷ್ಟೇ ಒತ್ತಡದಲ್ಲಿದೆ. ಯಾಕಂದ್ರೆ ಈ ನಡೆದಂತ ಗಲಭೆ ಏನಿದೆಯಲ್ಲ, ಗಲಭೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗುತ್ತೆ. ಈ ಹತ್ಯೆಗೆ ಪ್ರತಿ ಉತ್ತರ ಅಂದ್ರೆ ಯಾವ ರೀತಿ ಗಲಭೆ ಆಯಿತು, ಯಾರಿಂದ ಗನ್ನಿಂದ ಫೈರ್ ಆಯಿತು ಅನ್ನುವಂತ ಉತ್ತರ ಬೇಕಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಅಧಿಕಾರಿಗಳಿಗೆ ಅಷ್ಟೇ ಒತ್ತಡ ಸಹ ಇದೆ. ಹಾಗಾಗಿ ಅಧಿಕಾರಿಗಳು ಸಹ ಇಂಚಿಂಚಾದ ಮಾಹಿತಿಯನ್ನ ಪಡೆದುಕೊಂಡು ಆದಷ್ಟು ಬೇಗನೆ ಇದಕ್ಕೊಂದು ತೆರೆ ಎಳಿಬೇಕು ಅನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಹ ಅಷ್ಟೇ ಚುರುಕಾಗಿ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗೆ.